ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಕಥಾ ಚಾನೆಲ್ ಕನ್ನಡ ಕಥಾಲೋಕಕ್ಕೆ ಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ತಂದಿರುವ ಕತೆ ಒಂದು ಕುತೂಹಲಕಾರಿ ಸನ್ನಿವೇಶ. ನಮ್ಮ ಸಮಾಜದಲ್ಲಿ ನಡೆಯುವ ಕೆಲವು ಘಟನೆಗಳನ್ನು ಆಧರಿಸಿದೆ. ಬಡತನ ಮತ್ತು ಶ್ರೀಮಂತಿಕೆಯ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತದೆ. ಇದು ನಿಮಗೆ ಇಷ್ಟವಾಗುತ್ತದೆ ಎಂದು ಭಾವಿಸುತ್ತೇನೆ. ಒಂದು ಮಧ್ಯಾಹ್ನ ಸುಮಾರು 12 ಗಂಟೆಯ ಸಮಯ. ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಪ್ರತಿಷ್ಠಿತ ಸೂರ್ಯ ಬ್ಯಾಂಕಿನ ಮುಖ್ಯ ಶಾಖೆಯಲ್ಲಿ ಜನಸಂದಣಿ ತುಂಬಿತ್ತು. ಎಂದಿನಂತೆ ಗ್ರಾಹಕರು ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿದ್ದರು. ಅಷ್ಟೊಂದು ದೊಡ್ಡ ಬ್ಯಾಂಕಿಗೆ ಸರಳವಾದ ಬಿಳಿ ಪಂಚೆ ಮತ್ತು ಕುರ್ತಾ ಧರಿಸಿ, ತಲೆಯ ಮೇಲೆ ಒಂದು ಹಳೆಯ ಟೋಪಿ, ಕೈಯಲ್ಲಿ ಒಂದು ದೊಡ್ಡ ಕಂದು ಬಣ್ಣದ ಕವರ್ ಹಿಡಿದು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬಂದರು 75 ವರ್ಷ ವಯಸ್ಸಿನ ವೃದ್ಧರಾದ ರಾಮಣ್ಣ. ರಾಮಣ್ಣ ಬ್ಯಾಂಕಿನ ಒಳಗೆ ಕಾಲಿಟ್ಟ ತಕ್ಷಣ ಎಲ್ಲರ ದೃಷ್ಟಿಯೂ ಅವರ ಮೇಲೆ ನೆಟ್ಟಿತು. ಏನೇ ವಯಸ್ಸಾದವರು ಇಲ್ಲಿಗೆ ಏನು ಕೆಲಸಕ್ಕೆ ಬಂದಿದ್ದಾರೆ ಎಂದು ಕೆಲವರು ಗಣಗುಟ್ಟಿಕೊಂಡರು. ಬಹುಶಃ ಪಾಸ್ಬುಕ್ ಅಪ್ಡೇಟ್ ಮಾಡಿಸಲು ಬಂದಿರಬಹುದು ಎಂದು ಇನ್ನೊಬ್ಬ ವ್ಯಂಗ್ಯವಾಡಿದರು. ಆದರೆ ರಾಮಣ್ಣ ಮಾತ್ರ ಯಾರ ಮಾತನ್ನೂ ತಲೆಗೆ ಹಾಕಿಕೊಳ್ಳದೆ ನೇರವಾಗಿ ಕೌಂಟರ್ ಕಡೆಗೆ ನಡೆದರು. ಕಸ್ಟಮರ್ ಕೇರ್ ಡೆಸ್ಕಿನಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ ಯುವತಿ ಸೌಮ್ಯ ಕುಳಿತಿದ್ದಳು. ರಾಮಣ್ಣ ತನ್ನ ಕೈಯಲ್ಲಿದ್ದ ಕವರ್ ಅನ್ನು ಆಕೆಯ ಮುಂದಿಟ್ಟು, ತಾಯಿ, ನನ್ನ ಖಾತೆಯಲ್ಲಿ ಸ್ವಲ್ಪ ತೊಂದರೆಯಾಗಿದೆ. ಕೆಲವು ವ್ಯವಹಾರಗಳು ನಡೆಯುತ್ತಿಲ್ಲ, ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಹೇಳಿ ಎಂದು ವಿನಂತಿಸಿದರು. ಸೌಮ್ಯ ಅವರ ಬಟ್ಟೆಗಳನ್ನು ನೋಡಿದಳು. ಸ್ವಲ್ಪ ವ್ಯಂಗ್ಯವಾಗಿ, ಅಜ್ಜ, ನೀವು ತಪ್ಪು ಬ್ಯಾಂಕಿಗೆ ಬಂದಿದ್ದೀರಿ. ಇಲ್ಲಿ ನಿಮ್ಮಂತಹ ಸಾಮಾನ್ಯ ಖಾತೆಗಳಿರುವುದಿಲ್ಲ. ನಿಮಗೆ ಬೇಕಿದ್ದರೆ ಹತ್ತಿರದ ಸಹಕಾರಿ ಬ್ಯಾಂಕ್ ಬಗ್ಗೆ ಹೇಳುತ್ತೇನೆ ಎಂದಳು. ರಾಮಣ್ಣ ಸೌಮ್ಯಳ ಮಾತಿಗೆ ಮರು ಮಾತನಾಡದೆ, ತಾಯಿ, ದಯವಿಟ್ಟು ಕವರ್ ಒಳಗಿರುವ ದಾಖಲೆಗಳನ್ನು ಪರಿಶೀಲಿಸಿ, ಆಮೇಲೆ ನಿರ್ಧರಿಸಿಯೇ ಎಂದು ಶಾಂತವಾಗಿ ಹೇಳಿದರು. ಸೌಮ್ಯ ತಲೆ ತಗ್ಗಿಸಿ, ನನಗೆ ತುಂಬಾ ಕೆಲಸವಿದೆ, ಕಾಯಲು ಸಮಯವಿಲ್ಲ, ಬೇಕಿದ್ದರೆ ಅಲ್ಲಿ ಕುಳಿತುಕೊಳ್ಳಿ, ನಾನು ಕರೆಯುತ್ತೇನೆ ಎಂದು ಕೈ ಸನ್ನೆ ಮಾಡಿ ಸೂಚಿಸಿದಳು. ರಾಮಣ್ಣ ಏನನ್ನೂ ಹೇಳದೆ ಅಲ್ಲಿದ್ದ ಕುರ್ಚಿಯ ಮೇಲೆ ಕುಳಿತುಕೊಂಡರು. ಸಮಯ ಕಳೆದಂತೆ ಬ್ಯಾಂಕಿನ ಸಿಬ್ಬಂದಿಯೆಲ್ಲ ಅವರನ್ನು ವಿಚಿತ್ರವಾಗಿ ನೋಡಲು ಪ್ರಾರಂಭಿಸಿದರು. ಇವರಿಗೆ ಇಲ್ಲಿ ಏನು ಕೆಲಸ? ಸಾಲ ಕೇಳಲು ಬಂದಿರಬಹುದು ಎಂದು ಒಬ್ಬ ಗ್ರಾಹಕ ತನ್ನ ಸ್ನೇಹಿತನಿಗೆ ಹೇಳಿದ. ಅರ್ಧ ಗಂಟೆ ಕಳೆದರೂ ಯಾರೂ ರಾಮಣ್ಣ ಅವರನ್ನು ಕರೆಯಲಿಲ್ಲ. ರಾಮಣ್ಣ ಮತ್ತೊಮ್ಮೆ ಸೌಮ್ಯ ಬಳಿ ಹೋಗಿ, ತಾಯಿ, ನೀನು ತುಂಬಾ ಬ್ಯುಸಿ ಇದ್ದಂತೆ ಕಾಣಿಸುತ್ತಿದೆ, ನಾನು ಮ್ಯಾನೇಜರ್ ಅವರನ್ನು ಭೇಟಿಯಾಗಬಹುದೇ? ಒಂದು ಫೋನ್ ಮಾಡುತ್ತೀಯಾ ಎಂದು ಕೇಳಿದರು. ಸೌಮ್ಯ ಮುಖ ಕಿವುಚಿಕೊಂಡು ಮ್ಯಾನೇಜರ್ಗೆ ಫೋನ್ ಮಾಡಿದಳು. ಸರ್, ಒಬ್ಬ ವೃದ್ಧರು ನಿಮ್ಮನ್ನು ಭೇಟಿಯಾಗಬೇಕಂತೆ, ಕಳುಹಿಸಬೇಕೇ ಎಂದು ಕೇಳಿದಳು. ಕ್ಯಾಬಿನ್ ಗಾಜಿನಿಂದ ರಾಮಣ್ಣ ಅವರನ್ನು ನೋಡುತ್ತಿದ್ದ ಮ್ಯಾನೇಜರ್ ರಾಹುಲ್, ಅವರ ಖಾತೆ ನಮ್ಮ ಬ್ಯಾಂಕಿನಲ್ಲಿದೆಯೇ? ಬೇಕಿದ್ದರೆ ಸ್ವಲ್ಪ ಹೊತ್ತು ಕಾಯಲು ಹೇಳು ಎಂದು ಫೋನ್ ಇಟ್ಟರು. ಇನ್ನರ್ಧ ಗಂಟೆ ಕಳೆಯಿತು, ಯಾರೂ ಕರೆಯಲಿಲ್ಲ. ರಾಮಣ್ಣ ತಾಳ್ಮೆ ಕಳೆದುಕೊಂಡು ನೇರವಾಗಿ ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ನಡೆದರು. ಇದನ್ನು ಗಮನಿಸಿದ ರಾಹುಲ್ ಗಾಬರಿಯಿಂದ ಹೊರಗೆ ಬಂದರು. ಇಬ್ಬರೂ ಮುಖಾಮುಖಿ ನಿಂತರು. ಸರ್, ದಯವಿಟ್ಟು ಈ ಕವರ್ ಒಳಗಿರುವ ದಾಖಲೆಗಳನ್ನು ಪರಿಶೀಲಿಸಿ, ನನ್ನ ಖಾತೆಯನ್ನು ಚೆಕ್ ಮಾಡಿ ಎಂದು ರಾಮಣ್ಣ ಕವರ್ ಅನ್ನು ನೀಡಿದರು. ರಾಹುಲ್ ಕವರ್ ತೆಗೆದುಕೊಳ್ಳದೆ, ನಿಮ್ಮ ಖಾತೆಯಲ್ಲಿ ಹಣವಿಲ್ಲ ಎಂದು ಕಾಣುತ್ತದೆ, ಹಣ ಹಾಕದಿದ್ದರೆ ವ್ಯವಹಾರಗಳು ಸ್ಥಗಿತಗೊಳ್ಳುತ್ತವೆ. ನನಗೆ ಇದೆಲ್ಲ ಚೆನ್ನಾಗಿ ಗೊತ್ತು. ನಿಮ್ಮಂತಹವರನ್ನು ನಾನು ಬಹಳಷ್ಟು ಜನರನ್ನು ನೋಡಿದ್ದೇನೆ ಎಂದು ಅಹಂಕಾರದಿಂದ ಮಾತನಾಡಿದರು. ರಾಮಣ್ಣ ಶಾಂತವಾಗಿ, ನೀವು ಪರಿಶೀಲಿಸದೆ ಹೇಗೆ ಖಚಿತವಾಗಿ ಹೇಳುತ್ತೀರಿ ಎಂದು ಕೇಳಿದರು. ನನಗೆ 15 ವರ್ಷಗಳ ಅನುಭವವಿದೆ. ಇಂತಹ ಪ್ರಕರಣಗಳು ಪ್ರತಿದಿನ ಬರುತ್ತವೆ. ದಯವಿಟ್ಟು ಇಲ್ಲಿಂದ ಹೋಗಿ, ಇಲ್ಲದಿದ್ದರೆ ಸಿಬ್ಬಂದಿಗೆ ತೊಂದರೆಯಾಗುತ್ತದೆ ಎಂದು ರಾಹುಲ್ ಹೇಳಿದರು. ರಾಮಣ್ಣ ತಲೆ ತಗ್ಗಿಸಿ, ಪರವಾಗಿಲ್ಲ ಸರ್, ಆದರೆ ದಯವಿಟ್ಟು ಈ ಕವರ್ ಅನ್ನು ಒಮ್ಮೆ ತೆರೆದು ನೋಡಿ ಎಂದು ಕವರ್ ಟೇಬಲ್ ಮೇಲೆ ಇಟ್ಟು ಹೊರನಡೆದರು. ಬಾಗಿಲಿನಲ್ಲಿ ನಿಂತು ತಿರುಗಿ, ನಾಳೆ ಇದೇ ಸಮಯಕ್ಕೆ ನಾನು ಮತ್ತೆ ಬರುತ್ತೇನೆ, ಆದರೆ ನನ್ನ ಜೊತೆ ಬೇರೆಯವರು ಇರುತ್ತಾರೆ ಎಂದು ಶಾಂತವಾಗಿ ಹೇಳಿ ಅಲ್ಲಿಂದ ಹೊರಟು ಹೋದರು. ರಾಹುಲ್ ನಗುತ್ತಾ, ವಯಸ್ಸಾದವರ ಕೋಪ ಎಂದುಕೊಂಡು ಸುಮ್ಮನಾದರು. ಸ್ವಲ್ಪ ಹೊತ್ತಿನ ನಂತರ ಕವರ್ ತೆರೆದು ನೋಡಿದರು. ಒಳಗೆ ಖಾತೆಯ ವಿವರಗಳಿದ್ದವು. ರಾಹುಲ್ ತಕ್ಷಣ ವಿಕ್ರಮ್ ಎಂಬ ಸಿಬ್ಬಂದಿಯನ್ನು ಕರೆದು, ಇದನ್ನು ಚೆಕ್ ಮಾಡಿ, ಏನು ವಿಷಯ ಎಂದು ಹೇಳು ಎಂದರು. ವಿಕ್ರಮ್ ಕಂಪ್ಯೂಟರ್ನಲ್ಲಿ ಖಾತೆಯನ್ನು ತೆರೆದು ನೋಡಿದನು. ಅವನ ಕಣ್ಣುಗಳು ದೊಡ್ಡದಾದವು. ಆ ಖಾತೆಯಲ್ಲಿ ಕೋಟಿ ಕೋಟಿ ರೂಪಾಯಿಗಳ ಠೇವಣಿ ಇತ್ತು. ಮತ್ತು ಆ ಖಾತೆಯ ಮಾಲೀಕರು ಈ ಬ್ಯಾಂಕಿನ 68% ಷೇರುಗಳನ್ನು ಹೊಂದಿರುವ ರಾಮಣ್ಣ ಎಂದು ತಿಳಿದುಬಂದಿತು. ವಿಕ್ರಮ್ ಗಾಬರಿಯಿಂದ ರಾಹುಲ್ ಬಳಿ ಓಡಿ ಬಂದು, ಸರ್, ಇವರು ನಮ್ಮ ಬ್ಯಾಂಕಿನ ಮುಖ್ಯ ಷೇರುದಾರರು.
68% ಷೇರುಗಳನ್ನು ಹೊಂದಿದ್ದಾರೆ ಎಂದು ಗದ್ಗದಿತ ಸ್ವರದಲ್ಲಿ ಹೇಳಿದನು. ರಾಹುಲ್ ಬೆಚ್ಚಿಬಿದ್ದು ಏನು ಹೇಳುತ್ತಿರುವೆ ಎಂದು ಕೇಳಿದನು. ಆದರೆ ಆಗಲೇ ಒಬ್ಬ ಗ್ರಾಹಕನು ಬಂದಿದ್ದರಿಂದ ವಿಕ್ರಮ್ ಅವರನ್ನು ಹೊರಗೆ ಕಳುಹಿಸಿದನು. ಮರುದಿನ ಅದೇ ಸಮಯಕ್ಕೆ ಬ್ಯಾಂಕಿನ ಬಾಗಿಲು ತೆರೆಯುತ್ತಿದ್ದಂತೆ ರಾಮಣ್ಣ ಒಬ್ಬ ಸೂಟ್ ಧರಿಸಿದ ವಕೀಲರೊಂದಿಗೆ ಒಳಗೆ ಬಂದರು. ವಕೀಲರ ಕೈಯಲ್ಲಿ ಬ್ರೀಫ್ಕೇಸ್ ಇತ್ತು. ಇಡೀ ಸಿಬ್ಬಂದಿ ವರ್ಗ ಭಯಭೀತರಾದರು. ರಾಹುಲ್ ಗುಪ್ತ ಗಾಬರಿಯಿಂದ ಹೊರಗೆ ಬಂದನು. ರಾಮಣ್ಣ ಶಾಂತವಾಗಿ, ನಿನ್ನೆಯ ನಡವಳಿಕೆಯಿಂದ ನನಗೆ ತುಂಬಾ ನೋವಾಗಿದೆ. ಆದರೆ ಇಂದು ನಿನಗೆ ಶಿಕ್ಷೆಯಲ್ಲ ಪಾರು. ಈ ಬ್ಯಾಂಕಿನ 68% ಷೇರುಗಳು ನನ್ನ ಹೆಸರಿನಲ್ಲಿವೆ. ಇಂದಿನಿಂದ ನೀನು ಮ್ಯಾನೇಜರ್ ಹುದ್ದೆಯಿಂದ ಕೆಳಗಿಳಿಯುತ್ತಿರುವೆ. ನಿನ್ನ ಸ್ಥಾನದಲ್ಲಿ ಇನ್ನು ಮುಂದೆ ವಿಕ್ರಮ್ ಇರುತ್ತಾನೆ. ನೀನು ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡುತ್ತೀಯೆ ಎಂದು ಹೇಳಿದರು. ವಕೀಲರು 2 ಆರ್ಡರ್ ಕಾಪಿಗಳನ್ನು ಹೊರಗೆ ತೆಗೆದರು. ಒಂದು ವಿಕ್ರಮ್ಗೆ ಮ್ಯಾನೇಜರ್ ಆಗಿ ನೇಮಕಾತಿ ಆದೇಶ, ಮತ್ತೊಂದು ರಾಹುಲ್ಗೆ ಡಿಮೋಷನ್ ಆದೇಶವಾಗಿತ್ತು. ರಾಹುಲ್ ಕಾಲು ಹಿಡಿದು ಕ್ಷಮೆ ಕೇಳಿದನು. ಆದರೆ ರಾಮಣ್ಣ, ಕ್ಷಮೆಯಿಲ್ಲ, ಗ್ರಾಹಕರು ದೇವರಿದ್ದಂತೆ. ಬಡವನೋ ಶ್ರೀಮಂತನೋ ಎಂದು ನೋಡದೆ ಎಲ್ಲರಿಗೂ ಸಮಾನ ಗೌರವ ನೀಡಬೇಕು. ಇದು ನನ್ನ ಬ್ಯಾಂಕಿನ ನೀತಿ. ನೀನು ಅದನ್ನು ಉಲ್ಲಂಘಿಸಿದ್ದೀಯೆ. ಆದರೆ ನಿನಗೆ ಕುಟುಂಬವಿದೆ ಎಂಬ ಕಾರಣಕ್ಕೆ ಕೆಲಸದಿಂದ ತೆಗೆಯದೆ ಡಿಮೋಟ್ ಮಾಡಿದ್ದೇನೆ. ಇನ್ನೊಮ್ಮೆ ಇಂತಹ ತಪ್ಪು ಮಾಡಬೇಡ ಎಂದರು. ನಂತರ ಸೌಮ್ಯ ಬಳಿ ಹೋಗಿ, ನೀನು ಹೊಸಬಳು. ಆದರೆ ಮೊದಲ ಪಾಠವನ್ನು ಕಲಿ. ಗ್ರಾಹಕರ ಮುಖ ನೋಡಿ ಅಲ್ಲ, ಅವರ ಖಾತೆಯನ್ನು ನೋಡು. ಎಲ್ಲರಿಗೂ ಗೌರವ ಕೊಡು ಎಂದು ಎಚ್ಚರಿಕೆ ನೀಡಿದರು. ಅಂದಿನಿಂದ ವಿಕ್ರಮ್ ಮ್ಯಾನೇಜರ್ ಆಗಿ ಬ್ಯಾಂಕನ್ನು ಉತ್ತಮವಾಗಿ ನಡೆಸಿಕೊಂಡು ಹೋದನು. ಗ್ರಾಹಕರ ಸೇವೆ ದುಪ್ಪಟ್ಟಾಯಿತು. ರಾಮಣ್ಣ ಆಗಾಗ ಸಾಮಾನ್ಯ ಬಟ್ಟೆಗಳಲ್ಲಿ ಬಂದು ಸಿಬ್ಬಂದಿಯ ಸೇವೆಯನ್ನು ಪರೀಕ್ಷಿಸುತ್ತಿದ್ದರು. ಈ ಕಥೆಯು ಕೇವಲ ಕಾಲ್ಪನಿಕವಾಗಿದೆ. ಯಾವುದೇ ವ್ಯಕ್ತಿ, ಘಟನೆ ಅಥವಾ ಸಂಸ್ಥೆಗಳನ್ನು ಹೋಲುವಂತಿದ್ದರೆ ಅದು ಕೇವಲ ಕಾಕತಾಳೀಯ. ಈ ಕಥೆಯ ಉದ್ದೇಶವು ಯಾವುದೇ ವ್ಯಕ್ತಿ ಅಥವಾ ಸಮುದಾಯವನ್ನು ಅವಮಾನಿಸುವುದಲ್ಲ. ಇದು ಕೇವಲ ಮನರಂಜನೆಗಾಗಿ ಮಾತ್ರ. ಕಥೆಯಲ್ಲಿ ಬರುವ ಪಾತ್ರಗಳು ಮತ್ತು ಸನ್ನಿವೇಶಗಳು ಕೇವಲ ಕಲ್ಪಿತವಾಗಿದ್ದು ಯಾರನ್ನೂ ನೋಯಿಸುವ ಉದ್ದೇಶವನ್ನು ಹೊಂದಿಲ್ಲ. ಇಂತಹ ಇನ್ನಷ್ಟು ರೋಚಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಕನ್ನಡ ಕಥಾಲೋಕ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಕಥೆಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತದೆ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಮುಂದಿನ ಯಶಸ್ಸಿಗೆ ಸ್ಫೂರ್ತಿ. ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.